ಎಸ್, ಪ್ರಿಯ ವೀಕ್ಷಕರಿಗೆ ಮತ್ತೆ ನನ್ನ ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಇತ್ತೀಚೆಗೆ ಹೌದು, ನನ್ನ ವಿಡಿಯೋಗಳು ಬರ್ತಾ ಇರೋದು ಕಮ್ಮಿ. ತುಂಬಾ ಜಮೀನುಗಳಿದ್ದಾವೆ. ನೀವು ನೇರವಾಗಿ ನನಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಏನೇನಿದೆ, ಯಾವ ರೀತಿ ಜಮೀನುಗಳಿದ್ದಾವೆ ಅಂತ ಹೇಳಿ. ಇನ್ನೇನು ನವರಾತ್ರಿ ಹಬ್ಬ ಬಂತು. ಇನ್ನೊಂದು 7-8 ದಿನಗಳಲ್ಲಿ, ಒಂದು 8-10 ದಿನಗಳಲ್ಲಿ ಶೃಂಗೇರಿಯಲ್ಲಿ ಶರನ್ನವರಾತ್ರಿ ತುಂಬಾ ವಿಜೃಂಭಣೆಯಿಂದ ಮೈಸೂರು ರೀತಿಯಲ್ಲೇ ಆಗುತ್ತೆ. ಮೈಸೂರು ದರ್ಬಾರು ಅಥವಾ ಮೈಸೂರಿನ ಏನು ಬೀದಿ ಉತ್ಸವಗಳಿರ್ತವೆ ಅದೇ ರೀತಿಯಲ್ಲಿ ನಮ್ಮ ಶೃಂಗೇರಿಯಲ್ಲಿ ಕೂಡ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ನಾನು ಇದೇ ಫೋರಂನಲ್ಲಿ ಸ್ವಾಗತ ಮಾಡ್ತೀನಿ. ಖಂಡಿತವಾಗಿ ಬನ್ನಿ. ಈ ಟೈಮ್ ಬಂದಾಗ ಅಗತ್ಯವಾಗಿ ನನ್ನ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಮುಂದೆ ಒಂದು ಮನೆ ಹಾಗೂ ಒಂದು ಜಮೀನಿನ ವಿಡಿಯೋ ಹಾಕ್ತೀನಿ. ಆ ಜಮೀನಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸುಮಾರು ಶೃಂಗೇರಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದ ಮನೆ, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಹಂಚಿನ ಹಳೆಯ ಮನೆ. ಇದೊಂದು ಮನೆ ಮಾರಾಟಕ್ಕಿದೆ. ಖಂಡಿತವಾಗಿಯೂ ಶೃಂಗೇರಿ ಭಾಗದಲ್ಲಿ ಅಥವಾ ಅಪ್ಪಟ ಮಲೆನಾಡಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿದ್ರೆ ದಯವಿಟ್ಟು ನನಗೆ ಶೃಂಗೇರಿ ಬಂದಾಗ ಫೋನ್ ಮಾಡಿ, ಒಂದಿನ ಮುಂಚಿತವಾಗಿ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಯಾವ ರೀತಿ ನಮ್ಮನ್ನು ಕನೆಕ್ಟ್ ಮಾಡಬೇಕು ಅಂತ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಆ ಮನೆಯನ್ನು ಅಥವಾ ಜಮೀನನ್ನು ನೋಡಿ ಆಸಕ್ತಿ ಇದ್ರೆ ಖರೀದಿ ಮಾಡಿ. ಎಲ್ಲ ಹೆಚ್ಚಿನ ಮಾಹಿತಿಯನ್ನು ನೀವು ವಿಡಿಯೋದಲ್ಲಿ ಮತ್ತೆ ಮುಂದೆ ನೋಡ್ತೀರಿ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿದವರಿಗೆ ಈ ವಿಡಿಯೋ ಹಳೇದು ಅಂತ ಅನಿಸ್ಬಹುದು. ಎಸ್, ಇದು ಹಿಂದೆ ಈಗ ಒಂದು 2 ವರ್ಷದ ಕೆಳಗೆ ಒಮ್ಮೆ ಸೇಲ್ ಆಗಿ ಈಗ ಮತ್ತೆ ಸೇಲ್ಗೆ ಬಂದಿದೆ. ಸೊ ಅದರ ವಿಚಾರಗಳನ್ನು ಫೋನಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೀವು ಏನು ರೋಡ್ನಲ್ಲಿ ನನ್ನೊಟ್ಟಿಗೆ ಬರ್ತಾ ಇದ್ದೀರಿ. ಸೊ ಇದು ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರ್ ದೂರ. ನಿಮಗೆ ಇನ್ನೂ ಹೇಳೋದಾದರೆ ಶೃಂಗೇರಿ ಮಠಕ್ಕೆ ಅಥವಾ ಬಸ್ ಸ್ಟ್ಯಾಂಡಿಗೆ ಸರಿಸುಮಾರು 6 ಕಿಲೋಮೀಟ್ರು ಆಗುತ್ತೆ. 3 ಕಿಲೋಮೀಟ್ರು ಹೈವೇನಲ್ಲಿ ಬಂದರೆ, 3ರಿಂದ 3.5 ಕಿಲೋಮೀಟ್ರ್ ಹೈವೇನಲ್ಲಿ ಬಂದರೆ, ಇನ್ನು 1.5ರಿಂದ 2 ಕಿಲೋಮೀಟ್ರ್ ಈ ರೀತಿ ಇದು ಕೂಡ ಟಾರ್ ರೋಡು, ಸಬ್ ರೋಡ್ನಲ್ಲಿ ಬರಬೇಕಾಗುತ್ತೆ. ಸೊ ಈ ಮಾರ್ಗದಲ್ಲಿ ಇರುವಂತಹ ಒಂದು ತೋಟ ಪ್ಲಸ್ ಮನೆ ಇದೆ. ಮನೆಯೂ ಕೂಡ ನೀವು ವಿಡಿಯೋದಲ್ಲಿ ಮುಂದೆ ನೋಡ್ತೀರಿ. ಮನೆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಮನೆಗಳು, ಹಾಗೆಯೇ ಒಂದು ಅಂಗನವಾಡಿ ಕೇಂದ್ರ ಇದೆ. ಸುತ್ತಮುತ್ತ ಮನೆಗಳಿರುವಂತಹ ಜಾಗ, ಸೇಫ್ಟಿ ಇರುವಂಥ ಜಾಗ. ಅಂಗನವಾಡಿ ಕೇಂದ್ರದಿಂದ ಜಸ್ಟ್ ನೀವೊಂದು 20 ಹೆಜ್ಜೆ ದಾಟಿದರೆ ಇಲ್ಲಿಂದ ಬೌಂಡ್ರಿ ಸ್ಟಾರ್ಟ್. ನಾನು ಅಲ್ಲಿ ಏನು ಕಾರ್ ನಿಲ್ಲಿಸಿದ್ದೀನಿ ಅಲ್ಲಿಂದ ಎಡಭಾಗದಲ್ಲಿ ಏನು ಕಾಣ್ತಾ ಇದೆ ಇದೆಲ್ಲ ಇವಾಗ ಸೇಲ್ಗಿರುವಂತಹ ಜಾಗ. ಈಗ ಇದು ನಾನು ವಿಡಿಯೋ ತೆಗೆದು ಸುಮಾರು 2 ವರ್ಷದ ಹಿಂದೆ ಮಾಡಿರುವಂಥ ವಿಡಿಯೋ ಮತ್ತೆ ಪೋಸ್ಟ್ ಮಾಡ್ತಾ ಇರೋದು. ಈಗ ತುಂಬ ಮಾರ್ಪಾಟುಗಳನ್ನು ಮಾಡಿದ್ದಾರೆ. ತೋಟ ಇನ್ನೂ ಇಂಪ್ರೂವ್ ಆಗಿದೆ. ನಾನು ವಿಡಿಯೋ ಬಿಗಿನಿಂಗಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋ ಕೊನೆ ಭಾಗದಲ್ಲಿ ನೀವೇನು ತೋಟ ನೋಡ್ತೀರಿ ಹಾಗೆ ಇಲ್ಲ, ಇನ್ನೂ ತುಂಬ ಚೆನ್ನಾಗಾಗಿದೆ. ಸೊ ಈ ಕಚ್ಚಾ ರಸ್ತೆ ನೋಡ್ತಿದ್ದೀರಲ್ಲ, ಈ ರಸ್ತೆಯ ಎಡಭಾಗದಲ್ಲಿ 5 ಗುಂಟೆ ಸೈಟ್ ಕೂಡ ಇದೆ. ಅದು ನಿಮಗೆ ರಿಜಿಸ್ಟರ್ ಕೂಡ ಆಗುತ್ತೆ. 5 ಗುಂಟೆ ಮನೆ ದಳ. ಈಗ ಸ್ಕ್ರೀನ್ನಲ್ಲಿ ಕಾಣ್ತಾ ಇರೋದೆಲ್ಲ 5 ಗುಂಟೆ ಮನೆ ದಳ. ಒಟ್ಟಾರೆಯಾಗಿ 1 ಎಕರೆ 25 ಗುಂಟೆ ಕೃಷಿ ಭೂಮಿ ಪ್ಲಸ್ ಇದೊಂದು 5 ಗುಂಟೆ ಮನೆ ದಳ. ವಿಡಿಯೋದ ಇನ್ನೊಂದು ಭಾಗದಲ್ಲಿ ಹೇಳಿದೆ, ನವರಾತ್ರಿ ಉತ್ಸವಗಳು ತುಂಬ ವಿಜೃಂಭಣೆಯಲ್ಲಿ ನಡೀತಾವೆ ಅಂತ ಹೇಳಿ. ಈಗ ಈ ವಿಡಿಯೋ ಮತ್ತೆ ಇದು ಹಳೆ ವಿಡಿಯೋ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಅಥವಾ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇರೋರು ಒಮ್ಮೆ ವಿಡಿಯೋ ಕೊನೆಯವರೆಗೂ ನೋಡಿ, ಏನೇನು ಬದಲಾವಣೆಗಳಾಗಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ಸೊ ಶೃಂಗೇರಿಯಲ್ಲಿ ಈಗ ಜಮೀನಿನ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಜಮೀನುಗಳು ಸಿಗ್ತಾ ಇಲ್ಲ. ಈ ರೀತಿ ಸಣ್ಣ ಸಣ್ಣ ಪೀಸ್ಗಳು ಸಿಗ್ತಾ ಇಲ್ಲ. 1 ಎಕರೆ 2 ಎಕರೆ ಅಥವಾ ಅರ್ಧ ಎಕರೆ ಮನೆ ಇರುವಂಥ ಜಾಗ ಸಿಗ್ತಾ ಇಲ್ಲ. ಇದು ನಿಮಗೆ ತುಂಬ ಸೂಕ್ತವಾದಂತಹ ಜಾಗ ಆಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ನೋಡಿ, ಇರಲಿಕ್ಕೊಂದು ಮನೆ ಕೂಡ ಇದೆ. ಮನೆಗೆ ಅಸೆಸ್ಮೆಂಟ್ ಇದೆ. ಹಾಗೆಯೇ ಇನ್ನೊಂದು 5 ಗುಂಟೆ ಈ ಸ್ವತ್ತು ಕೂಡ ಇದೆ. ಸೊ ಇಲ್ಲಿಂದ ನಿಮಗೆ ಮನೆ ಭಾಗ ಕಂಡ್ರೆ, ಮನೆ ಹಿಂಭಾಗದಲ್ಲಿ ನೋಡಿ ಒಂದು ತೆಂಗಿನ ಮರ ನೋಡ್ಬೋದು. ಒಂದು ಸ್ವಲ್ಪ ಖಾಲಿ ಜಾಗ ಇದೆ. ನನ್ನ ಸ್ಕ್ರೀನ್ನ ಎಡಭಾಗದಲ್ಲಿ ಒಂದು ಸಣ್ಣ ಶೆಡ್ ಇದೆ. ಅದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ, ಆ ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ನಿಮಗೊಂದು 10 ಗುಂಟೆ ಜಾಗ ಎಕ್ಸ್ಟ್ರಾ ಸಿಗುತ್ತೆ. ಹಾಗೆ ನಾನು ಮೇಲಿಂದ ಏನು ನಡ್ಕೊಂಡು ಬಂದೆ, ಆ ರಸ್ತೆಗೆ ಇನ್ನೊಂದು ಕೋರ್ಸ್ ಜಲ್ಲಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಉತ್ತಮ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು 4 ವೀಲ್ ಡ್ರೈವ್ ವೆಹಿಕಲ್ ಜೀಪ್ ಇದ್ದರೆ ಆರಾಮಾಗಿ ಕೆಳಗೆ ಬರ್ಬೋದು. ಇಲ್ಲ, ನಾನು ಅದಕ್ಕೆ ವೆಹಿಕಲ್ನ ಮೇಲೆ ನಿಲ್ಲಿಸಿ ಬಂದಿದ್ದೀನಿ. ಈ ರೀತಿ ಇದೆ ರಸ್ತೆ. ಇದೊಂದು ಸ್ವಲ್ಪ ಅಗಲೀಕರಣ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಹಾಗೇನು ಪೂರ್ವ ದಿಕ್ಕಿಗೆ ಮನೆ, ಪೂರ್ವ ದಿಕ್ಕಿಗೆ ಬಾಗಿಲಿದೆ. ಈಶಾನ್ಯಕ್ಕೆ ಒಂದು ಬಾವಿ ಬರುತ್ತೆ. ಇದು ಮನೆ ಪಕ್ಕದಲ್ಲಿ ಹಸುಗಳನ್ನು ಸಾಕ್ತಾ ಇದ್ದಂತಹ ಕೊಟ್ಟಿಗೆ, ಗಟ್ಟುಮುಟ್ಟಾಗಿರುವಂಥ ಕೊಟ್ಟಿಗೆ. ಈಗ ತಗೊಂಡವರು ಅಥವಾ ಇದರ ಹಿಂದಿನವರು ಇಬ್ಬರು
ಹಸುಗಳನ್ನು ಸಾಕ್ತಾ ಇರಲಿಲ್ಲ, ಬಟ್ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಕಟ್ಟಿಗೆ ಅಡಿಕೆ ಚಪ್ಪರ ಹಾಕಲಿಕ್ಕೆ ಅಂತ ಬಳಸ್ತಾ ಇದ್ದಂಥ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ. ಏನು ಮನೆ ಬಲಭಾಗದಲ್ಲಿ ಒಂದು ಕೊಟ್ಟಿಗೆಯನ್ನು ನೋಡ್ಬೋದು. ನಮ್ಮ ಮಲೆನಾಡಲ್ಲಿ ಅಡಿಕೆ ಕೊಯ್ಲು ಸಂದರ್ಭದಲ್ಲಿ ಅಡಿಕೆ ಸುಲಿಲಿಕ್ಕೆ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಅಂತ ಈ ರೀತಿ ಕೊಟ್ಟಿಗೆ ಇರ್ತಾ ಇತ್ತು. ಔಟ್ ಹೌಸ್ ಅಲ್ಲ, ಕೊಟ್ಟಿಗೆ. ಈ ಥರ ಇದೆ ಅದು. ಇದನ್ನು ನೀವು ಯಾವ ರೀತಿ ಬೇಕಾದರೂ ಮಾರ್ಪಾಟುಗಳನ್ನು ಮಾಡ್ಕೊಳ್ಬೋದು. ಚೆನ್ನಾಗಿದೆ. ಇವರೊಬ್ಬರು ಮನೆಯಲ್ಲಿದ್ದರು, ಮಾತಾಡಿಸ್ತಾ ಇದ್ದೀನಿ. ನಮ್ಮಲ್ಲಿ ಸಾಮಾನ್ಯವಾಗಿ ಮಳೆ ಒಂದು 100-120 ಇಂಚು ಮಳೆ ಆಗುತ್ತೆ. ಈ ವರ್ಷ ಕೂಡ ಜಾಸ್ತಿ ಮಳೆ ಆಗಿದೆ. ನಾನು ಇದ್ರದ್ದು ಹೊಸ ವೀಡಿಯೋನ ಅಪ್ಡೇಟ್ ಕೊಡ್ತೀನಿ, ಯಾವಾಗಾದರೂ ವಾಟ್ಸಪ್ಪಲ್ಲಿ ಕೊಟ್ಟಿರ್ತೀನಿ. ಸೊ ಮನೆ ಒಳಭಾಗದಲ್ಲಿ ನೋಡ್ಬೋದು, ಮುಚ್ಚಿಗೆ ಮನೆ ಪ್ಲಸ್ಸು ಒಳ್ಳೆ ಹಳೆ ಕಾಲದ ಕಂಬಗಳಿದ್ದಾವೆ. ಮನೆ ತುಂಬ ನೀಟಾಗಿದೆ. ರೆಡ್ ಆಕ್ಸೈಡ್ ಫಿನಿಶಿಂಗ್ ಇರುವಂತಹ ನೆಲ, ಹಾಗೆಯೇ ಹಳೆಯ ನಾಟ ಬಳಸಿರುವಂಥ ಮನೆ. ಇಂಥ ಮನೆಗಳನ್ನು ನೋಡ್ಲಿಕ್ಕೆ ಸಿಗೋದು ಕಷ್ಟ. ನೀವೇನಾದರೂ ಮನಸ್ಸು ಮಾಡಿದ್ರೆ ನಿಮಗೆ ಖರೀದಿ ಮಾಡಲಿಕ್ಕೂ ಸಿಗುತ್ತೆ. ಹಾಗೆಯೇ ಉಪ್ಪರಿಗೆಯಲ್ಲಿ 2 ರೂಮ್ ಇದೆ. 2 ರೂಮು ವ್ಯವಸ್ಥಿತವಾಗಿದ್ದಾವೆ. ಇಲ್ಲಿ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಫೆಸಿಲಿಟಿ ಇರೋದಿಲ್ಲ, ಅದೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಚಿಕ್ಕದಾಗಿ ಒಂದು ಹಾಲ್ ಇದೆ. ಹಾಗೆಯೇ ಉಪ್ಪರಿಗೆಯಲ್ಲಿ ಎಡ ಮತ್ತು ಬಲಕ್ಕೆ ಈ ರೀತಿ ರೂಮ್ಗಳಿದ್ದಾವೆ. ಇದಕ್ಕೆಲ್ಲ ಫಾಲ್ಸ್ ಸೀಲಿಂಗ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಅಗತ್ಯವಾಗಿ ಶೃಂಗೇರಿ ಈ ಸಲ ನವರಾತ್ರಿಗೆ ಯಾರು ಬರ್ತೀರಿ, ಇಲ್ಲ ಈ ಭಾಗದಲ್ಲಿ ಜಮೀನು ಖರೀದಿ ಮಾಡುವಂಥವರು ನೆನಪು ಮಾಡಿ ನನ್ನ ನಂಬರಿಗೆ ಫೋನ್ ಮಾಡಿ. ನನ್ನ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಸಾಕಷ್ಟು ಜನ ಫೋನು ಮಾಡ್ತೀರಿ, ಕೆಲವು ಸಲ ನಿಮ್ಮದು ನೆಟ್ವರ್ಕ್ ಇಲ್ಲ ಅಂತ ವಾಟ್ಸಪ್ ಮಾಡ್ತೀರಿ. ನನ್ನ ಹತ್ರ 2 ನಂಬರ್ ಆ್ಯಕ್ಟಿವ್ ಇದ್ದೇ ಇರುತ್ತೆ. ಇನ್ನೊಂದು 9113696241 ಈ ನಂಬರಿಗೆ ಫೋನ್ ಮಾಡಿದ್ರೆ ದಯವಿಟ್ಟು ನಾನು ಯಾವಾಗಲೂ ಸಿಗ್ತೀನಿ. ಇಲ್ಲ ಅಂತಂದರೆ ವಾಟ್ಸಪ್ ಮಾಡಿದ್ರೆ ನಾನು ರಿವರ್ಸ್ ಕಾಲ್ ಮಾಡ್ತೀನಿ. ಸೊ ಈ ಮನೆ ಒಳಭಾಗದಲ್ಲಿ ಇದೊಂದು ಹೆಚ್ಚುವರಿ ಅಡುಗೆ ಮನೆ ಅಂತ ಹೇಳ್ತಾರೆ. ಏನಾದರೂ ಕಾರ್ಯಕ್ರಮಗಳಾದಾಗ ಬಳಸ್ತಾರೆ. ಇವೆಲ್ಲ ಬೇಕಾದರೆ ಇಟ್ಕೊಳ್ಬೋದು, ಇಲ್ಲಾದರೆ ಬಿಡಬಹುದು. ಸ್ವಲ್ಪ ಮಾರ್ಪಾಟುಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇಷ್ಟು ದೊಡ್ಡ ಮನೆ ಈಗಿನ ಕಾಲಕ್ಕೆ ಅಗತ್ಯ ಬೀಳೋದಿಲ್ಲ. ಮನೆ ಹೊರಭಾಗದಲ್ಲಿ ಅಂಗಳ, ವಿಶಾಲವಾದ ಅಂಗಳ ಇದೆ. ನಾನು ಆಗಲೇ ಹೇಳಿದೆ, ಈಶಾನ್ಯ ದಿಕ್ಕಿನಲ್ಲಿ ಒಂದು ಕುಡಿಯೋ ನೀರಿನ ಬಾವಿ ಇದೆ. ತೋಟಕ್ಕೆ ಅಂತ ಇನ್ನೊಂದು ರಿಂಗ್ ಬಾವಿ ಇದೆ. ಅದ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ನೀವು ನೋಡ್ತೀರಿ. ಬಾವಿ ಯಾವಾಗಲೂ ನೀರಿರುತ್ತೆ. ಈಗ ನೋಡಿ, ಇಲ್ಲಿ ಚಿಕ್ಕದಾಗಿ ಮೆಟ್ಲು ಕಾಣ್ತಾ ಇದೆಯಲ್ಲ, ಈ ಮೆಟ್ಲಿನ ನೆಕ್ಸ್ಟು ಏನಿದೆ ಅದು ಪಕ್ಕದವ್ರ ಜಮೀನು ಬರುತ್ತೆ. ಸೊ ಅಲ್ಲಿಗೆ ಬೇಲಿ ಬೇಕಾದರೆ ಹಾಕ್ಕೊಳ್ಬೋದು. ನೀವು ಇಲ್ಲಿಗೆ ಜಮೀನಿಗೆ ಭೇಟಿ ನೀಡಿದರೆ ಮಾತ್ರ ಇದ್ರದ್ದು ಏನು ಅಳತೆ ಇದನ್ನೆಲ್ಲ ನಾನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಎಲ್ಲದನ್ನೂ ತೋರಿಸ್ಲಿಕ್ಕೆ ಆಗಿಲ್ಲ. ಸೊ ಇಲ್ಲಿಂದ ತೋಟ ಪ್ರಾರಂಭ. ತೋಟದ ಬಗ್ಗೆ ಹೆಚ್ಚಾಗಿ ಏನು ವಿಡಿಯೋ ನಾನೀಗ ಹೇಳೋದಿಲ್ಲ, ಯಾಕಂದರೆ ತುಂಬ ಹಳೆ ವಿಡಿಯೋ ಆಗಿರೋದ್ರಿಂದ ಇನ್ನು ಡೀಟೇಲಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಡಿಕೆ ಇದೆ, ಬಾಳೆ ಇದೆ, ಪ್ಲಸ್ ಕಾಳುಮೆಣಸಿದೆ, ಕಾಫಿ ಇದೆ, ಅಲ್ಲಲ್ಲಿ ಕೋಕೋ ಇದೆ. ಸೊ ಇಷ್ಟು ಜಮೀನಿನ ಮಾಹಿತಿ. 1 ಎಕರೆ 25 ಗುಂಟೆನಲ್ಲಿ ಜಮೀನಿದೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ಕೊಡಬಲ್ಲೆ. ಇನ್ನು ಆದಾಯ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಕಾರಣಾಂತರಗಳಿಂದ ಲಾಸ್ಟ್ ಏನು ಈ ಜಮೀನನ್ನು ಇತ್ತೀಚೆಗೆ ತೊಗೊಂಡ್ರು ಅಂತ ಹೇಳಿದ್ನಲ್ಲ, ಸೊ ಅವರು ಬೇರೆ ದೂರದ ಊರಿನಲ್ಲಿರೋದ್ರಿಂದ ಇದನ್ನು ನೋಡಿಕೊಂಡು ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹಾಗಾಗಿ ಸೇಲ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೊಂದೇ ಉದ್ದೇಶ. ಹಾಗಾಗಿ ತುಂಬ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಅನುಕೂಲ ಆದರೆ ನಾನು ನನ್ನ ವಾಟ್ಸಪ್ನಲ್ಲಿ ಬ್ರಾಡ್ಕಾಸ್ಟ್ ವೀಡಿಯೋಗಳಲ್ಲಿ ಇದರದ್ದು ಅಪ್ಡೇಟೆಡ್ ವೀಡಿಯೋ ನಾನು ಹಾಕ್ತೀನಿ, ಈಗಿನ ಪರಿಸ್ಥಿತಿ ಹೇಗಿದೆ ಅಂತ. ಒಟ್ಟಾರೆಯಾಗಿ ಜಮೀನು ಚೆನ್ನಾಗಿದೆ. ಹೊಸದಾಗಿ ಕೃಷಿ ಏನು ಮಾಡಬೇಕಾಗಿದ್ದಿಲ್ಲ. ಇದನ್ನು ನೀಟ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಕಡೆ ಕಾಫಿ ಗಿಡ ಇದೆ. ನನ್ನ ಒಪಿನಿಯನ್ನು ಒಂದು 20-22 ಚೀಲ ಕಾಫಿ ತೆಗಿಬಹುದು ಅಂದ್ಕೊಂಡಿದ್ದೀನಿ. ಹಾಗೆಯೇ ಅಡಿಕೆ ಬಗ್ಗೆ ತೀರಾ ಹೇಳಲಿಕ್ಕೆ ಹೋಗೋದಿಲ್ಲ. ಅಡಿಕೆ ಒಂದು 4-5 ಕ್ವಿಂಟಾಲ್ ಅಡಿಕೆಗೆ ಏನು ಮೋಸ ಇಲ್ಲ. ಕಾಳುಮೆಣಸು ಹಾಕ್ಕೊಳ್ಬೋದು. ಜಮೀನಿಗೆ ವ್ಯಾಲ್ಯೂ. ಈಗ ಶೃಂಗೇರಿ ಭಾಗದಲ್ಲಿ ಜಮೀನು ಖರೀದಿ ಮಾಡಲಿಕ್ಕಿಂತ ಅಯ್ಯೋ ನನಗೊಂದು ಮನೆ ಇದ್ದರೆ ಸಾಕು ದೇವಸ್ಥಾನಕ್ಕೆ ಬಂದು ಹೋಗಲಿಕ್ಕೆ ಅಂತ ಸಾಕಷ್ಟು ಜನ ತಮಿಳುನಾಡಿಂದ, ಆಂಧ್ರದಿಂದ ಬಂದು ಇನ್ವೆಸ್ಟ್ ಮಾಡ್ತಾ ಇರೋರೇ ಹೆಚ್ಚು. ಹಾಗಾಗಿ ಈ ಕಡೆ ಸ್ವಲ್ಪ ರೇಟ್ ಕೂಡ ಜಾಸ್ತಿನೇ ಆಗಿದೆ. ಸೊ ಒಟ್ಟಾರೆಯಾಗಿ ಈ ಜಮೀನಿಗೆ ಇವತ್ತಿನ ಬೆಲೆ ಅವ್ರು ಕೇಳ್ತಾ ಇರುವಂಥದ್ದು 75 ಲ್ಯಾಕ್ಸ್ ನೆಗೋಷಿಯಬಲ್ ಇದೆ. 75 ಲಕ್ಷ, ಹೆಚ್ಚು ಕಮ್ಮಿ ಆಗುತ್ತೆ. ಒಳ್ಳೆಯ ಜಾಗ. ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಯಾರಾದರೂ ಇದ್ದರೆ ನನಗೆ ಫೋನ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ.
ಒಮ್ಮೆ ಬಂದು ನೋಡಲಿಕ್ಕೆ ಏನು ತೊಂದರೆ ಇಲ್ಲ, ನೋಡಿ. ನಾನು ಯಾರನ್ನಾದ್ರೂ ಕಳಿಸ್ಕೊಡ್ತೀನಿ, ಇಲ್ಲ ನಾನೇ ಬರ್ತೀನಿ ತೋರಿಸ್ಲಿಕ್ಕೆ. ಬೇಕಾದಷ್ಟು ನೀರಿರುವಂಥ ಜಾಗ ನೋಡಿ. ಜಮೀನಿನ ಪಶ್ಚಿಮ ಭಾಗದಲ್ಲಿ ಈ ರೀತಿ ಒಂದು ಚಿಕ್ಕದಾಗೊಂದು ನೀರು ಹರಿಯುತ್ತೆ. ಅದರ ಪಕ್ಕದಲ್ಲೇ ಒಂದು ರಿಂಗ್ ಬಾವಿ ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ತೋಟಕ್ಕೆ ಇದರಿಂದ ಒಂದು ಮೋಟ್ರ್ ಇಟ್ಟು ಎಲ್ಲ ಕಡೆ ಅಂಡರ್ಗ್ರೌಂಡು ಡ್ರಿಪ್ ಪೈಪ್ ಇರಿಗೇಷನ್ ಇದೆ. ಅದಕ್ಕೆ ಜೆಟ್ಟು ಮೂಲಕ ನೀರನ್ನು ಹಾಕ್ತಾರೆ, ಸಿಂಪಡಿಸ್ತಾರೆ, ಅಥವಾ ಏನೋ ಇರ್ಬೋದು. ಈ ರೀತಿ ಮಾಡ್ತಾರೆ. ನೀರಿಗೇನು ಕೊರತೆ ಇಲ್ಲದಂಥ ಜಮೀನು, ಹಾಗಾಗಿ ಇಷ್ಟು ಹಸಿರಾಗಿದೆ. ಇದು ಬೇಸಿಗೆಯಲ್ಲಿ ತೆಗೆದಿರುವಂಥ ವೀಡಿಯೋ, ಈ ಮಳೆಗಾಲ ಬಿಟ್ಟು ನಿನ್ನೆ ಮೊನ್ನೆ ತೆಗೆದಿರೋ ವೀಡಿಯೋ ಅಲ್ಲ. ತುಂಬ ಬೇಸಿಗೆಯಲ್ಲಿದ್ದಾಗ ತೆಗೆದಿರುವಂಥ ವೀಡಿಯೋ. ನೀರಾವರಿ ಜಮೀನು ಇದೆಲ್ಲ ಕಂಪ್ಲೀಟ್ ತೆಗೆದು ಕಾಫಿ ಗಿಡ ಮಾತ್ರ ಇಟ್ಕೊಂಡು ಸಿಮೆಂಟ್ ಪೋಲ್ಸ್ ಹಾಕ್ಕೊಂಡ್ರೆ ಒಳ್ಳೆ ಪೆಪ್ಪರ್ ಕೃಷಿ ಮಾಡುವಂಥ ಜಾಗ. ಈ ಕಡೆ ಚೆನ್ನಾಗಿ ಬರುತ್ತೆ, ಏಲಕ್ಕಿ ಹಾಕ್ಬೋದು. ಇನ್ನೂ ಸಾಕಷ್ಟು ಬೇರೆ ಬೇರೆ ಕೃಷಿ ವಿಧಾನಗಳಿದ್ದಾವೆ ನೋಡಿ. ಪೆಪ್ಪರ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನೋಡಿದ್ದೀರಿ. ಕಾಫಿನೂ ಚೆನ್ನಾಗೇ ಬರುತ್ತೆ. ಆಸಕ್ತಿ ಇದ್ದು ಯಾರಾದರೂ ಕೃಷಿನೇ ಮಾಡುವಂಥವ್ರು, ಒಂದು ಸಣ್ಣ ಸಂಸಾರ, ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡಬೇಕು, ಹಳ್ಳಿಗೆ ಬರಬೇಕು ಅನ್ನೋವ್ರಿಗೂ ತುಂಬ ಚೆನ್ನಾಗಿದೆ. ಇಲ್ಲ ಬೆಂಗಳೂರು ಈ ಭಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ನಾನು, ಬಟ್ ಒಂದು ಸೈಟು ಮಾತ್ರ ಸಿಗುತ್ತೆ ಈ ರೇಟಿಗೆ ಅನ್ನೋಂಗಿದ್ರೆ, ಒಂದು ಜಮೀನು 1 ಎಕರೆ 1.5 ಎಕರೆ 1.25 ಎಕರೆ ನಮ್ಮೂರಲ್ಲಿ ಸಿಗುತ್ತೆ ಒಂದು ಸೈಟ್ ವ್ಯಾಲ್ಯೂಗೆ, ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ಸ್ವಲ್ಪ ಉದ್ದ ಲಾಂಗ್ ವೀಡಿಯೋ, ಭಾರಿ ಹೇಳಲಿಕ್ಕೇನಿಲ್ಲ, ಬಂದು ನೋಡಿ. ಇಲ್ಲಿಗೆ ನನ್ನ ಈ ವಿಡಿಯೋ ನಿಲ್ಲಿಸ್ತೀನಿ, ಸಾಕು. ವಿಡಿಯೋ ಕೊನೆ ಭಾಗದಲ್ಲಿ ಇನ್ನೊಂದು ಮನೆಯ ಬಗ್ಗೆ ಮಾಹಿತಿ ಕೊಡ್ತೀನಿ ಚಿಕ್ಕದಾಗಿ, ಅದನ್ನು ನೋಡಿ ಸ್ಕಿಪ್ ಮಾಡಬೇಡಿ. ಸೊ ಇಷ್ಟು ಹೊತ್ತು ನನ್ನೊಟ್ಟಿಗಿದ್ದಕ್ಕೆ ಧನ್ಯವಾದಗಳು. ಶೃಂಗೇರಿಗೆ ಬಂದಾಗ ಭೇಟಿ ಮಾಡಿ, ಫೋನ್ ಮಾಡಿ, ಮೀಟ್ ಮಾಡೋಣ. ಅಗೇನು ಇನ್ನು ಸಾಕಷ್ಟು ಜಮೀನುಗಳಿದ್ದಾವೆ. ನಾನು ಇತ್ತೀಚೆಗೆ ವೀಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಖಂಡಿತ ಬೇರೆ ಬೇರೆ ಒಳ್ಳೊಳ್ಳೆ ಡೀಲ್ಸ್ ಇದೆ ನನ್ನ ಹತ್ರ. ಗದ್ದೆ ಜಾಗಗಳಿದ್ದಾವೆ, ತೋಟಗಳಿದ್ದಾವೆ, ಸೈಟ್ಗಳಿದ್ದಾವೆ, ಕಟ್ಟಿರೋ ಮನೆಗಳಿದ್ದಾವೆ, ಒಳ್ಳೊಳ್ಳೆ ಲೊಕೇಶನ್ನಲ್ಲಿ. ಅಂದರೆ ನಿಮಗೆ ಹೊರನಾಡು ರೋಡ್ನಲ್ಲಿ ಒಳ್ಳೊಳ್ಳೆ ಹಿಲ್ ಸ್ಟೇಷನ್ಗಳಲ್ಲಿ ಒಳ್ಳೊಳ್ಳೆ ಜಮೀನುಗಳಿದ್ದಾವೆ ನನ್ನ ಹತ್ರ. ಎಸ್ಟೇಟ್ಸ್ ಇದೆ, ಕಾಫಿ ಎಸ್ಟೇಟ್ಸ್ ಇದೆ, ದೊಡ್ಡದು. ಸುಮಾರು ಒಂದು 20-22 ಎಕರೆ ಅಡಿಕೆ ತೋಟಗಳಿದ್ದಾವೆ. ಎಲ್ಲದ್ರ ಬಗ್ಗೆ ಮಾಹಿತಿ ಯಾರಿಗೆ ಏನು ಬೇಕು ಅದನ್ನು ನಾವು ಕೊಡಲಿಕ್ಕೆ ಸಿದ್ಧ. ಯಾವ ಥರ ಜಮೀನು ಬೇಕಾದರೂ ನಮ್ಮ ಹತ್ರ ಇದೆ. ವಿಡಿಯೋ ನೋಡ್ಕೊಂಡು ಯಾವ ಥರ ಸೈಟ್ಗಳು ಬೇಕಾದರೂ ಇದೆ. ಸೈಟ್ ತಗೊಂಡ್ರೆ ಮನೆ ಕೂಡ ನಾವು ಕಟ್ಕೊಡ್ತೀವಿ. ಇದೇ ರೀತಿ ಚೌಕಿ ಮನೆ, ಚಾವಡಿ ಮನೆಗಳನ್ನು ಕೂಡ ನಾವು ಕಟ್ಕೊಡ್ತೀವಿ. ನಮ್ಮ ಶೃಂಗೇರಿ ಶ್ರೀ ಮಠಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಟುವರ್ಡ್ಸ್ ಚಿಕ್ಕಮಗಳೂರು ಹೈವೇನಲ್ಲಿ ರೋಡ್ ಸೈಡ್ ಮಾಡ್ಕೊಡ್ತೀವಿ. 60/40 ಇದು ಈ ಮನೆಯನ್ನು ಕೂಡ ನಾವು ಮಾರ್ಪಾಡು ಮಾಡ್ಕೊಡ್ತೀವಿ. ಆಸಕ್ತಿ ಇದ್ದರೆ ಅದನ್ನ ಮುಕ್ತವಾಗಿ ನಮ್ಮ ಹತ್ರ ಚರ್ಚೆ ಮಾಡಬಹುದು. ಸುಮಾರು 100/60 ಇಷ್ಟು ಈ ವಿಡಿಯೋ ಮಾಹಿತಿ. 60/40 ರೆಕಾರ್ಡ್ ಇದೆ. ಉಳಿದಿದ್ದು ಜಾಗ ಎಂಜಾಯ್ಮೆಂಟ್ ಏರಿಯಾ ಬರುತ್ತೆ. ನಮ್ಮೊಂದಿಗೆ ಧನ್ಯವಾದಗಳು. ಕಮರ್ಷಿಯಲ್ ಕೂಡ ಆಗುತ್ತೆ, ಯಾವುದಾದ್ರೂ ಹೋಮ್ ಸ್ಟೇ ಅಥವಾ ನೀವು ನೋಡ್ತಾ ಇದ್ದೀರಿ ಶಾರ್ಕೋಲ್ ಸೆಮಿ ಕಮರ್ಷಿಯಲ್ ನ ಕೂಡ ಮಾಡಬಹುದು. ಇದೊಂದು ಪ್ರಾಪರ್ಟಿ ತೋರಿಸ್ತೀನಿ. ಸಂಪರ್ಕ ಮಾಹಿತಿ, ಶಾರ್ಟ್ ವಿಡಿಯೋ ನಿನ್ನೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಬೇರೆ ಯಾವುದೇ ರೀತಿಯ ಜಮೀನು ಕೂಡ ಬೇಕಾದರೂ ಮುಖ್ಯವಾಗಿ ನಮ್ಮ ಹತ್ರ ಒಂದು ಸಲ ಫೋನ್ ತೆಗೆದಿಲ್ಲ ಅಂತಂದ್ರೆ ದಯವಿಟ್ಟು ಇನ್ನೊಮ್ಮೆ ಮಾಡಿ, ಮತ್ತೊಮ್ಮೆ ಮಾಡಿ, ಇಲ್ಲ ವಾಟ್ಸ್ಆ್ಯಪ್